ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನೆಲ್. ರಾಮ್ಲಾಲ್ ಒಬ್ಬ ಎಂಎಲ್ಎ ಆಗಲು ಬಯಸುವ ವ್ಯಕ್ತಿ. ತನ್ನ ಹೈಕಮಾಂಡ್ಗೆ ಫೋನ್ ಮಾಡಿ ಈ ಬಾರಿ ಟಿಕೆಟ್ ಬೇಕೇ ಬೇಕು ಎಂದು ಒತ್ತಾಯಿಸುತ್ತಾನೆ. ಆ ಸಮಯದಲ್ಲಿ ಮನೆಯ ಕೆಲಸಗಾರ ದೀಪಕ್ ಒಂದು ಹುಡುಗಿ ನಿಮ್ಮನ್ನು ಭೇಟಿಯಾಗಲು ಹಠ ಹಿಡಿದಿದ್ದಾಳೆ ಎಂದು ಹೇಳುತ್ತಾನೆ. ರಾಮ್ಲಾಲ್ ಒಪ್ಪಿದ ತಕ್ಷಣ ಮೋಹಿನಿ ಎಂಬ ಸುಂದರ ಹುಡುಗಿ ಒಳಗೆ ಬರುತ್ತಾಳೆ. ಅವಳ ಸೌಂದರ್ಯಕ್ಕೆ ರಾಮ್ಲಾಲ್ ಮರುಳಾಗುತ್ತಾನೆ. ಮೋಹಿನಿ, ತಾನು ಅಡುಗೆ ಕೆಲಸ ಮಾಡಲು ಬಲ್ಲೆ. ಈ ನಗರಕ್ಕೆ ಹೊಸದಾಗಿ ಬಂದಿದ್ದೇನೆ. ಇಲ್ಲಿ ಸಹಾಯ ಮಾಡುವವರು ಇದ್ದಾರೆ ಎಂದು ಕೇಳಿದ್ದೇನೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಕೊಡಿ. ನನಗೆ ಚೈನೀಸ್, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲ ಅಡುಗೆ ಮಾಡಲು ಬರುತ್ತದೆ ಎಂದು ಕೇಳಿಕೊಳ್ಳುತ್ತಾಳೆ. ರಾಮ್ಲಾಲ್ ಅವಳ ಭುಜಗಳನ್ನು ಸವರಿ, ಇಂದಿನಿಂದಲೇ ನೀನು ಈ ಮನೆಯಲ್ಲಿ ಕೆಲಸ ಮಾಡು. ನಿನಗೆ ಏನೇ ಬೇಕಿದ್ದರೂ ನನ್ನನ್ನು ಕೇಳು ಎಂದು ಹೇಳುತ್ತಾನೆ. ದೀಪಕ್ಕೆ ಅವಳಿಗೆ ಅಡುಗೆಮನೆಯನ್ನು ತೋರಿಸಲು ಹೇಳುತ್ತಾನೆ. ಅಭಿಷೇಕ್, ರಾಮ್ಲಾಲ್ನ ಮಗ, ಪರೀಕ್ಷೆಯ ತಯಾರಿಯಲ್ಲಿರುತ್ತಾನೆ. ಅವನ ತಾಯಿಯ ಆಸೆ ಸರ್ಕಾರಿ ನೌಕರಿ ಪಡೆಯುವುದು. ಅವನ ಪತ್ನಿ ರೋಹಿಣಿಗೆ ತನ್ನ ಗಂಡ ಪುಸ್ತಕದಲ್ಲಿ ಮುಳುಗಿದ್ದಾನೆ ಎಂಬ ಬೇಸರವಿರುತ್ತದೆ. ರಾಮ್ಲಾಲ್ ಬಂದು, ನಿನಗೆ ಯಾಕೆ ಆಫೀಸರ್ ಆಗುವ ಆಸೆ? ನಮಗೆ ಬೇಕಾದಷ್ಟು ಆಸ್ತಿ ಇದೆ. ನೀನು ನಮ್ಮ ಬಿಸಿನೆಸ್ ನೋಡಿಕೋ, ಪತ್ನಿಯನ್ನು ಖುಷಿಯಾಗಿ ಇಟ್ಟುಕೋ ಎಂದು ಬೈಯುತ್ತಾನೆ. ಅಭಿಷೇಕ್, ನೀವು ಏನೇ ಹೇಳಿದರೂ ನಾನು ಅಮ್ಮನ ಆಸೆ ಪೂರೈಸುತ್ತೇನೆ ಎಂದು ಹೇಳುತ್ತಾನೆ. ರಾಮ್ಲಾಲ್, ಅಡುಗೆಮನೆಯಲ್ಲಿ ಹೊಸ ಕೆಲಸದವಳು ಬಂದಿದ್ದಾಳೆ. ಹೋಗಿ ನಿನಗೆ ಏನೂ ಬೇಕೋ ಮಾಡಿಸಿಕೋ ಎಂದು ಸೊಸೆಗೆ ಹೇಳುತ್ತಾನೆ. ರೋಹಿಣಿ ಅಡುಗೆಮನೆಗೆ ಹೋಗುತ್ತಾಳೆ. ಅವಳು ಫೋನ್ನಲ್ಲಿ ಮಾತನಾಡುತ್ತಿರುತ್ತಾಳೆ. ದೀಪಕ್, ಈಕೆ ನಮ್ಮ ಮನೆಯ ಯಜಮಾನಿ ಎಂದು ಪರಿಚಯಿಸುತ್ತಾನೆ. ರೋಹಿಣಿ, ನಾನು ಡೇಟ್ ಚಾರ್ಟ್ ಕೊಡುತ್ತೇನೆ, ಅದರ ಪ್ರಕಾರ ಅಡುಗೆ ಮಾಡು ಎಂದು ಮೋಹಿನಿಗೆ ಹೇಳುತ್ತಾಳೆ. ಮೋಹಿನಿ ಜ್ಯೂಸ್ ತಂದು ಅಭಿಷೇಕ್ಗೆ ಕೊಟ್ಟು ಮಾತಿನಲ್ಲಿ ಮರುಳು ಮಾಡುತ್ತಾಳೆ. ಅಭಿಷೇಕ್ ಕೂಡ ಇಂಪ್ರೆಸ್ ಆಗುತ್ತಾನೆ. ರಾತ್ರಿ ಮೋಹಿನಿ ರಾಮ್ಲಾಲ್ನ ರೂಮಿಗೆ ಹಾಲು ತರುತ್ತಾಳೆ. ವಾಪಸ್ ಹೋಗುವಾಗ ಬೇಕಂತಲೇ ಕಾಲು ಜಾರಿ ಬಿದ್ದಂತೆ ನಟಿಸುತ್ತಾಳೆ. ರಾಮ್ಲಾಲ್ ಸಹಾಯ ಮಾಡಿ ಆಕೆಯ ಕಾಲಿಗೆ ಮಸಾಜ್ ಮಾಡುತ್ತಾನೆ. ಮೋಹಿನಿ ಈ ನೋವಿನಲ್ಲಿ ಹೇಗೆ ಮನೆಗೆ ಹೋಗಲಿ ಎಂದು ಕೇಳುತ್ತಾಳೆ. ರಾಮ್ಲಾಲ್, ನಿನಗೆ ಇಲ್ಲಿ ಒಂದು ರೂಮ್ ಕೊಡುತ್ತೇನೆ, ಇಲ್ಲೇ ಉಳಿದುಕೋ ಎಂದು ಹೇಳುತ್ತಾನೆ. ದೀಪಕ್ಕೆ ರೂಮ್ ಕೊಡಲು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಮುಸುಕುದಾರಿ ವ್ಯಕ್ತಿ ಮೋಹಿನಿಯ ರೂಮಿಗೆ ಬರುತ್ತಾನೆ. ಅವನು ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಮೋಹಿನಿ, ನನಗೆ ಗೊತ್ತಿತ್ತು ನೀನು ಬರುತ್ತೀಯಾ ಎಂದು ಹೇಳುತ್ತಾಳೆ. ಆ ಸಮಯದಲ್ಲಿ ರಾಮ್ಲಾಲ್ ಬಾಗಿಲ ಬಳಿ ಬರುತ್ತಾನೆ. ಮೋಹಿನಿ ಮಲಗುತ್ತಾಳೆ. ರಾಮ್ಲಾಲ್ ಆಕೆಯ ಕಾಲನ್ನು ಸವರಿ ರೊಮ್ಯಾನ್ಸ್ ಶುರು ಮಾಡುತ್ತಾನೆ. ಮೋಹಿನಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲು ಸಿಗ್ನಲ್ ಕೊಡುತ್ತಾಳೆ. ಮುಸುಕುಧಾರಿ ವ್ಯಕ್ತಿ ವಿಡಿಯೋ ಮಾಡುತ್ತಾನೆ. ಮರುದಿನ ರೋಹಿಣಿಯ ರೂಮ್ನಲ್ಲಿ ವಜ್ರದ ನೆಕ್ಲೆಸ್ ನೋಡಿ ಹಾಕಿಕೊಳ್ಳಲು ಹೋದ ಮೋಹಿನಿ ಸಿಕ್ಕಿಬೀಳುತ್ತಾಳೆ. ಅಭಿಷೇಕ್ ಬಂದು ಏನಾಯಿತು ಎಂದು ಕೇಳುತ್ತಾನೆ. ಮೋಹಿನಿ ನಡೆದದ್ದನ್ನು ಹೇಳಿ, ನಮ್ಮಂತ ಬಡವರಿಗೆ ಆಸೆ ಇರುತ್ತದೆ ಎಂದು ಹೇಳಿ ಅವನನ್ನು ತಬ್ಬಿಕೊಳ್ಳುತ್ತಾಳೆ. ರಾಮ್ಲಾಲ್ ರೋಹಿಣಿಗೆ ಹನಿಮೂನ್ ಟಿಕೆಟ್ ಕೊಟ್ಟು, ನೀವು ಮತ್ತು ಅಭಿಷೇಕ್ ಒಂದು ವಾರ ಹನಿಮೂನ್ಗೆ ಹೋಗಿ ಬನ್ನಿ ಎಂದು ಹೇಳುತ್ತಾನೆ. ಅಭಿಷೇಕ್, ನಾನು ಪರೀಕ್ಷೆಗೆ ತಯಾರಿ ಮಾಡಬೇಕು, ಹೋಗುವುದಿಲ್ಲ ಎಂದು ಹೇಳುತ್ತಾನೆ. ರಾಮ್ಲಾಲ್ ಅಡುಗೆಮನೆಗೆ ಬಂದು ಮೋಹಿನಿಯನ್ನು ತಬ್ಬಿ ಒಂದು ಡ್ರೆಸ್ ಗಿಫ್ಟ್ ಮಾಡುತ್ತಾನೆ. ರಾತ್ರಿ ಅದನ್ನು ಹಾಕಿಕೊಂಡು ಬಾ, ನಾನು ಸ್ವರ್ಗ ತೋರಿಸುತ್ತೇನೆ ಎಂದು ಹೇಳುತ್ತಾನೆ. ದೀಪಕ್ ಬರುತ್ತಾನೆ. ರಾಮ್ಲಾಲ್ ಕೋಪಗೊಂಡು, ನೀನು ಯಾವಾಗಲೂ ಅಡುಗೆಮನೆಯಲ್ಲಿ ಇರುತ್ತೀಯಾ, ಇನ್ಮೇಲೆ ನೀನು ಅಡುಗೆಮನೆ ಕೆಲಸ ಮಾಡಬೇಡ ಎಂದು ಬೈಯುತ್ತಾನೆ. ಅವತ್ತು ರಾತ್ರಿ ಮೋಹಿನಿ ಅಭಿಷೇಕ್ಗೆ ಕುಡಿಯುವ ಹಾಲಿನಲ್ಲಿ ಏನೋ ಮಿಕ್ಸ್ ಮಾಡಿ ಕುಡಿಸುತ್ತಾಳೆ. ಪ್ರಜ್ಞೆ ತಪ್ಪಿದ ಅಭಿಷೇಕ್ ಜೊತೆ ರೊಮ್ಯಾನ್ಸ್ ಮಾಡಿದಂತೆ ವಿಡಿಯೋ ಮಾಡಿಸುತ್ತಾಳೆ. ರಾಮ್ಲಾಲ್ ಕೊಟ್ಟ ಡ್ರೆಸ್ ಹಾಕಿಕೊಂಡು ರಾಮ್ಲಾಲ್ ಜೊತೆ ರೊಮ್ಯಾನ್ಸ್ ಮಾಡುತ್ತಾಳೆ. ಮೋಹಿನಿ 10 ಲಕ್ಷ ಹಣ ಬೇಕು ಎಂದು ಕೇಳುತ್ತಾಳೆ. ರಾಮ್ಲಾಲ್ ಕೋಪಗೊಂಡು, ನಿನ್ನ ಬೆಲೆ 10 ಲಕ್ಷನಾ? ಕೊಡಲಾಗುವುದಿಲ್ಲ ಎಂದು ಹೇಳುತ್ತಾನೆ. ಮೋಹಿನಿ ವಿಡಿಯೋ ತೋರಿಸಿ ನಾಳೆ ಬೆಳಗ್ಗೆ 10 ಲಕ್ಷ ಬೇಕು ಎಂದು ಹೇಳುತ್ತಾಳೆ. ಮರುದಿನ ಅಭಿಷೇಕ್ನ ವಿಡಿಯೋ ತೋರಿಸಿ ರೋಹಿಣಿಯ ನೆಕ್ಲೆಸ್ ಬೇಕು ಎಂದು ಬ್ಲಾಕ್ಮೇಲ್ ಮಾಡುತ್ತಾಳೆ. ರಾಮ್ಲಾಲ್ ಹಣ ಕೊಟ್ಟು ಮನೆ ಬಿಟ್ಟು ಹೋಗು ಎಂದು ಹೇಳುತ್ತಾನೆ. ಮೋಹಿನಿ, ನನಗೆ ಬೇಕಾದಾಗ ಹಣ ಬೇಕು, ಪೂರ್ತಿ ಮಾವಿನ ಹಣ್ಣಿನ ರಸ ತೆಗೆಯುವವರೆಗೂ ಹೋಗುವುದಿಲ್ಲ ಎಂದು ಹೇಳುತ್ತಾಳೆ. ಯಾರೋ ಒಬ್ಬ ವ್ಯಕ್ತಿ ಫೋಟೋ ತೆಗೆಯುತ್ತಾನೆ. ರೋಹಿಣಿ ಮೋಹಿನಿಗೆ ಹೊಡೆಯಲು ಹೋದಾಗ ಮೋಹಿನಿ ಕೈ ಹಿಡಿಯುತ್ತಾಳೆ. ರಾಮ್ಲಾಲ್ ಮೋಹಿನಿಯ ಪರವಾಗಿ ಬರುತ್ತಾನೆ. ಅಭಿಷೇಕ್ ನೆಕ್ಲೆಸ್ ತಂದು ಮೋಹಿನಿಗೆ ಕೊಡುತ್ತಾನೆ. ಮೋಹಿನಿ, ನಾನು ಕೇಳಿದಾಗ ಹಣ ಕೊಡು, ಪರೀಕ್ಷೆಗೆ ತೊಂದರೆ ಕೊಡಬೇಡ ಎಂದು ಹೇಳುತ್ತಾಳೆ. ಮೋಹಿನಿ ಹಣ ಮತ್ತು ಗಿಫ್ಟ್ ಪಡೆಯುತ್ತಾಳೆ. ಅಭಿಷೇಕ್ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾನೆ. ಮೋಹಿನಿ 50 ಲಕ್ಷ ಹಣಕ್ಕಾಗಿ ಬ್ಲಾಕ್ಮೇಲ್ ಮಾಡುತ್ತಾಳೆ. ಅಭಿಷೇಕ್ ಸೂಸೈಡ್ ಮಾಡಲು ಪ್ರಯತ್ನಿಸುತ್ತಾನೆ.
ರಾಮ್ಲಾಲ್ ಹಣ ಕೊಟ್ಟು ಮೋಹಿನಿಯನ್ನು ಕಳುಹಿಸಲು ನಿರ್ಧರಿಸುತ್ತಾನೆ. ಪೊಲೀಸರು ಬರುತ್ತಾರೆ. ಫೋಟೋ ತೆಗೆದಿದ್ದು ಪೊಲೀಸರೇ ಆಗಿರುತ್ತಾರೆ. ದೀಪಕ್ ಮತ್ತು ಮೋಹಿನಿ ಗಂಡ ಹೆಂಡತಿ ಬ್ಲಾಕ್ ಮೇಲ್ ಮಾಡಿ ಲೂಟಿ ಮಾಡುತ್ತಿದ್ದರು ಎಂದು ಹೇಳುತ್ತಾರೆ. ಅಭಿಷೇಕ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಗಿ ಹೇಳುತ್ತಾನೆ. ರಾಮ್ಲಾಲ್ ಕೂಡ ಬ್ಲಾಕ್ ಮೇಲ್ನಿಂದ ಹಣ ಕೊಟ್ಟಿದ್ದಾಗಿ ಹೇಳುತ್ತಾನೆ. ಪೊಲೀಸರು ಮೋಹಿನಿ ಮತ್ತು ದೀಪಕ್ರನ್ನು ಅರೆಸ್ಟ್ ಮಾಡುತ್ತಾರೆ. ಮೋಹಿನಿ ಮತ್ತು ದೀಪಕ್ರನ್ನು ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋದ ನಂತರ ರಾಮ್ಲಾಲ್ನ ಮನೆಯಲ್ಲಿ ಶಾಂತಿಯ ವಾತಾವರಣ ನೆಲೆಸಿತು. ಆದರೆ ಆ ಶಾಂತಿ ತಾತ್ಕಾಲಿಕವಾಗಿತ್ತು. ಈ ಘಟನೆಯಿಂದ ರಾಮ್ಲಾಲ್ನ ಪ್ರತಿಷ್ಠೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು. ಅಭಿಷೇಕ್ ತನ್ನ ತಂದೆಯ ದುಷ್ಕೃತ್ಯಗಳಿಂದ ತೀವ್ರವಾಗಿ ನೊಂದಿದ್ದನು. ಅವನಿಗೆ ತಂದೆಯ ಮೇಲೆ ಇದ್ದ ಗೌರವ ಸಂಪೂರ್ಣವಾಗಿ ಮಾಯವಾಗಿತ್ತು. ರೋಹಿಣಿಗೂ ಕೂಡ ರಾಮ್ಲಾಲ್ನ ಮೇಲೆ ಇದ್ದ ನಂಬಿಕೆ ಕಳೆದು ಹೋಗಿತ್ತು. ಆದರೂ ಅವಳು ಅಭಿಷೇಕ್ನನ್ನು ಬೆಂಬಲಿಸುತ್ತಾ ಅವನಿಗೆ ಧೈರ್ಯ ತುಂಬುತ್ತಿದ್ದಳು. ರಾಮ್ಲಾಲ್ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡುತ್ತಿದ್ದನು. ಆದರೆ ಆತನಿಗೆ ತಾನು ಮಾಡಿದ ತಪ್ಪನ್ನು ಸರಿಪಡಿಸಿಕೊಳ್ಳುವ ದಾರಿ ಕಾಣಿಸುತ್ತಿರಲಿಲ್ಲ. ರಾಜಕೀಯದಲ್ಲಿ ಆತನ ಸ್ಥಾನ ಅಲುಗಾಡಿತು. ವಿರೋಧಿಗಳು ಆತನನ್ನು ಟೀಕಿಸಲು ಈ ಘಟನೆಯನ್ನು ಬಳಸಿಕೊಂಡರು. ಆತನ ಎಂಎಲ್ಎ ಆಗುವ ಕನಸು ಭಗ್ನಗೊಂಡಿತು. ಒಂದು ದಿನ ಅಭಿಷೇಕ್ ತಂದೆಯ ಬಳಿ ಬಂದು, ತಂದೆ, ನೀವು ಮಾಡಿದ ತಪ್ಪನ್ನು ನಾನು ಮರೆಯಲು ಸಾಧ್ಯವಿಲ್ಲ. ಆದರೆ ನೀವು ಬದಲಾಗಲು ಪ್ರಯತ್ನಿಸಿದರೆ ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳಿದನು. ರಾಮ್ಲಾಲ್ ಮಗನ ಮಾತನ್ನು ಕೇಳಿ ಭಾವುಕನಾದನು. ಆತನಿಗೆ ಮಗನ ಪ್ರೀತಿ ಮತ್ತು ಕಾಳಜಿ ಅರ್ಥವಾಯಿತು. ರಾಮ್ಲಾಲ್ ತನ್ನ ರಾಜಕೀಯ ಜೀವನವನ್ನು ತೊರೆದು ಸಮಾಜ ಸೇವೆ ಮಾಡಲು ನಿರ್ಧರಿಸಿದನು. ಆತ ತನ್ನ ಹಣ ಮತ್ತು ಪ್ರಭಾವವನ್ನು ಬಡವರ ಮತ್ತು ನಿರ್ಗತಿಕರ ಸಹಾಯಕ್ಕೆ ಬಳಸಲು ಪ್ರಾರಂಭಿಸಿದನು. ಅಭಿಷೇಕ್ ಕೂಡ ತಂದೆಯ ಈ ನಿರ್ಧಾರಕ್ಕೆ ಬೆಂಬಲ ನೀಡಿದನು. ಅಭಿಷೇಕ್ ತನ್ನ ಪರೀಕ್ಷೆಗೆ ಮತ್ತೆ ತಯಾರಿ ನಡೆಸಿದನು. ರೋಹಿಣಿ ಅವನಿಗೆ ಪ್ರೋತ್ಸಾಹ ನೀಡುತ್ತಿದ್ದಳು. ಅವರಿಬ್ಬರ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಅಭಿಷೇಕ್ ತನ್ನ ತಾಯಿಯ ಕನಸನ್ನು ನನಸು ಮಾಡಲು ಪಣತೊಟ್ಟನು. 1 ವರ್ಷದ ನಂತರ ಅಭಿಷೇಕ್ ಸರ್ಕಾರಿ ನೌಕರಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. ಆತನಿಗೆ ತನ್ನ ತಾಯಿಯ ಕನಸು ನನಸಾದ ಸಂತೋಷವಾಯಿತು. ರೋಹಿಣಿ ಮತ್ತು ರಾಮ್ಲಾಲ್ ಕೂಡ ತುಂಬಾ ಸಂತೋಷಪಟ್ಟರು. ರಾಮ್ಲಾಲ್ ತನ್ನ ಸಮಾಜ ಸೇವೆಯಿಂದ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಮರಳಿ ಪಡೆದನು. ಆತ ತಾನು ಮಾಡಿದ ತಪ್ಪನ್ನು ಸರಿಪಡಿಸಿಕೊಂಡು ಉತ್ತಮ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು. ಈ ಘಟನೆಯಿಂದ ರಾಮ್ಲಾಲ್ ಮತ್ತು ಆತನ ಕುಟುಂಬದ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಯಿತು. ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಪ್ರತಿಯೊಬ್ಬರಿಗೂ ಇದೆ ಎಂಬುದು ಈ ಕಥೆಯ ನೀತಿ. ಹೀಗೆ ಮೋಹಿನಿಯ ದುಷ್ಕೃತ್ಯದಿಂದ ರಾಮ್ಲಾಲ್ನ ಕುಟುಂಬದಲ್ಲಿ ಬಿರುಗಾಳಿ ಎದ್ದರೂ ಕೊನೆಗೆ ಎಲ್ಲವೂ ಸುಖಾಂತ್ಯವಾಯಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.